ದೇಶದಲ್ಲಿ ಮಹಾಮಳೆಯ ಬೆನ್ನಲ್ಲೇ ಪ್ರಕೃತಿಯ ಮತ್ತೊಂದು ವಿಸ್ಮಯ. ಗಡಿನಾಡಲ್ಲಿ ಅಪರೂಪದ ಕಪ್ಪೆಗಳು ಪತ್ತೆಯಾಗಿದೆ. ಹಸಿರು ಕಪ್ಪೆಗಳ ಮಧ್ಯೆ ಹಳದಿ ಕಪ್ಪೆಗಳ ಎಂಟ್ರಿ. ಕುರುಂದವಾಡ ಗ್ರಾಮದಲ್ಲಿ ಅಪರೂಪದ ದೃಶ್ಯ ಇದು. ಕೊಲ್ಹಾಪುರ ಜಿಲ್ಲೆಯ ಕುರುಂದವಾಡ ಗ್ರಾಮ. ಮಳೆಗೆ ಹೊರಬಂದವು ಹಳದಿ ಸುಂದರಿಯರು. ಹಳದಿ ಕಪ್ಪೆ ನೋಡೋದಕ್ಕೆ ಮುಗಿಬಿದ್ದ ಜನ. ಅತಿಯಾದ ಶಬ್ದ ಮಾಡುವ ಹಳದಿ ಕಪ್ಪೆಗಳು. ಬಹುಶಃ ಆ ಭಾಗದ ಜನ ಇದು ಮೊದಲ ಬಾರಿ ನೋಡಿರಬೇಕು. ಹಳದಿ ಕಪ್ಪೆಗಳು ದೇಶದಲ್ಲಿ ಎಷ್ಟೋ ವರ್ಷಗಳ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರತ್ಯಕ್ಷಗೊಂಡಿದ್ವು. ಪ್ರಕೃತಿ ಅನ್ನೋದೇ ಹಾಗೆ ಒಂದು ತರಹದ ವಿಸ್ಮಯವಾದಂತಹ ಒಂದು ಪ್ರಕೃತಿ ನಮ್ಮದು. ಸೊ ಈ ಪ್ರಕೃತಿಯಲ್ಲಿ ಆಯಾಯ ಕಾಲಘಟ್ಟಕ್ಕೆ ಅನುಗುಣವಾಗಿ, ಆಯಾಯ ಸೀಸನ್ಗೆ ಅನುಗುಣವಾಗಿ ನಾವೊಂದಷ್ಟು ಪ್ರಾಕೃತಿಕ ವಿಸ್ಮಯಗಳನ್ನು ನೋಡಬಹುದು. ನೋಡಿ, ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಆ ಕಪ್ಪೆಗಳು ಸಂತೋಷದಿಂದ ಇದೆಯೋ ಅಥವಾ ಅದರದೇ ಜಗತ್ತಲ್ಲಿದೆಯೋ ಅದನ್ನು ವ್ಯಾಖ್ಯಾನ ಮಾಡೋದಕ್ಕಾಗೋದಿಲ್ಲ. ಏನೋ ಅದು ಎಲ್ಲವೂ ಸಾಮೂಹಿಕವಾಗಿ ಬದುಕುವಂತಹ ಜೀವಿ ಕಪ್ಪೆಗಳು. ಸೊ ಆ ಕಪ್ಪೆಗಳು ಸಾಲು ಸಾಲಾಗಿ ನೀರಿನಲ್ಲಿ ಆಟ ಆಡುವಂತಹ ದೃಶ್ಯ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಕಣ್ತುಂಬಿಕೊಳ್ಳೋದಕ್ಕೆ ಅನೇಕರು ಬಂದು ಈ ಹಳದಿ ಕಪ್ಪೆಗಳನ್ನು, ಸಾಮಾನ್ಯವಾಗಿ ಕಪ್ಪೆಗಳು ಒಂದು ಬೇರೆ ತರಹದ ಬಣ್ಣದಲ್ಲಿ ಇರ್ತವೆ. ಹಾವಿನ ಇಷ್ಟವಾದಂತಹ ಭೋಜನ ಅದು. ಈ ಹಳದಿ ಕಪ್ಪೆ ಹಾವಿಗೆ ಇಷ್ಟನೋ ಇಲ್ವೋ ಆ ಬಗ್ಗೆ ವಿಜ್ಞಾನಿಗಳು ಅಧ್ಯಯನ ಮಾಡಬೇಕು. ಸೊ ಹಳದಿ ಕಪ್ಪೆ ಪ್ರತ್ಯಕ್ಷಗೊಂಡ ನಂತರ ಅಲ್ಲೊಂದಷ್ಟು ಜನ ಕೂಡ ಆಶ್ಚರ್ಯದಿಂದ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಹಳದಿ ಕಪ್ಪೆಗಳ ನೀರಿನಲ್ಲಿರುವ ಆಟ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.